ಪಾಕ್ನ ಅಣ್ವಸ್ತ್ರ ದೊಡ್ಡ ಬೆದರಿಕೆಗಳ ನಾವೆಲ್ಲ ಜಗ್ಗಲ್ಲ ಬಗ್ಗಲ್ಲ. ಆದಂಪುರ್ ಏರ್ಬೇಸ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತು. ಪಾಕ್ನ ದೊಡ್ಡ ಬೆದರಿಕೆಗೆ ಪ್ರಧಾನಿ ಮೋದಿ ಅವರು ಟಕ್ಕರ್ ಕೊಟ್ಟಿದ್ದಾರೆ. ಭಾರತ್ ಮಾತಾ ಕಿ ಜೈ, ಭಾರತೀಯರಿಗೆ ಸ್ಫೂರ್ತಿ. ಈ ಘೋಷಣೆಯಿಂದ ಶತ್ರುಗಳ ಎದೆಯಲ್ಲಿ ಈಗ ನಡುಕ ಶುರುವಾಗಿದೆ. ನಿಮ್ಮ ಪರಾಕ್ರಮದಿಂದ ಅಣ್ವಸ್ತ್ರ ಬೆದರಿಕೆ ಅಡಗಿ ಹೋಗಿದೆ. ಭಾರತದ ಮೂರೂ ಪಡೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಸೆಲ್ಯೂಟ್ ಅಂತ ಹೇಳಿದ್ದಾರೆ. ನೀವು ಹಾಗಾದ್ರೆ ನರೇಂದ್ರ ಮೋದಿ ಅವರು ಯಾವ ರೀತಿಯಾಗಿ ಆ ಬೆಗ್ಗರ್ ಪಾಕಿಸ್ತಾನಕ್ಕೆ ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ, ಜೊತೆಗೆ ಸೇನೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ, ಕೇಳೋಣ. कलेजे जब भारत के सैनिक मां भारती की जय बोलते हैं तो दुश्मन के कलेजे कांप जाते हैं. जब हमारे ड्रोन दुश्मन के किले की दीवारों को ढहा देते हैं, जब हमारी मिसाइलें सनसनाती हुई निशाने पर पहुंचती हैं तो दुश्मन को सुनाई देता है भारत माता की जय. जब रात के अंधेरे में भी जब हम सूरज उगा देते हैं तो दुश्मन को दिखाई देता है भारत माता की जय. जब हमारी फौजें न्यूक्लियर ब्लैकमेल की धमकी की हवा निकाल देती हैं तो आकाश से पाताल तक एक ही बात गूंजती है, भारत माता की जय. जब भारत के सैनिक मां भारती की जय बोलते हैं, मैं वीरों की इस धरती से आज एयरफोर्स, नेवी, ಯಾವ ಏರ್ ಬೇಸ್ ಅನ್ನ ಹೊಡೆದಾಕಿದ್ದೀವಿ ಅಂತ ಹೇಳಿ ಪಾಕಿಸ್ತಾನ ಕೊಚ್ಕೊಳ್ತಾ ಇತ್ತು, ಅದೇ ಏರ್ ಬೇಸ್ ನಲ್ಲಿ ನಿಂತು ಭಾರತದ ಯೋಧರಿಗೆ ಸಲಾಂ ಅಂದಿದ್ದಾರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ. ನಮ್ಮ ಜೊತೆಯಲ್ಲಿ ನಿವೃತ್ತ ವಾಯುಸೇನಾಧಿಕಾರಿ ಮೋಹನ್ ಚಿತ್ತಾಲೆ ಸರ್ ಕೂಡ ಇದ್ದಾರೆ. ಸರ್, ಒಬ್ಬ ಸೈನಿಕನಿಗೆ ದೇಶದ ಪ್ರಧಾನಿ, ಅದು ಯಾವುದೇ ಪಕ್ಷದಾದ್ರೂ, ಈ ಪಕ್ಷದ ವಿಚಾರ ಮಾತನಾಡಲೇ ಕೂಡ್ದು, ಒಬ್ಬ ದೇಶದ ಪ್ರಧಾನಿ ಇಂತಹ ಸಂದರ್ಭದಲ್ಲಿ ಒಂದು ಥ್ಯಾಂಕ್ಸ್ ಹೇಳೋದು ಅಥವಾ ಮನೋಬಲವನ್ನ ಹೆಚ್ಚಿಸುವಂತ ಮಾತನಾಡೋದು ಎಷ್ಟು ಮುಖ್ಯ ಆಗುತ್ತೆ ಅಂತ ನೋಡಿ ಮೇಡಮ್, ದೇಶಕ್ಕೆ ಉದ್ದೇಶಿಸಿ ನಿನ್ನೆ ಪ್ರಧಾನಮಂತ್ರಿಗಳು 22 ನಿಮಿಷ ಮಾತಾಡಿದ್ರು. ಆದರೆ ಇವತ್ತು ಏರ್ಬೇಸ್ನಲ್ಲಿ ಏರ್ಮನ್ಗಳಿಗೆ ಮತ್ತೆ ಆಫೀಸರ್ಸ್ಗಳಿಗೆ ಮಾತಾಡಿದ್ದವರು ಬರಾಬರಿ 58 ನಿಮಿಷ. 58 ನಿಮಿಷದಲ್ಲಿ ಹಾಡು ಹೊಗಳಿದ್ದು ಅವ್ರಿಗೆ 3 ಸೇನೆಗಳಿಗೆ ಪ್ಲಸ್ BSFಗಳಿಗೆ ಮತ್ತೆ ಎಲ್ಲ ಹಿರಿಯ ಅಧಿಕಾರಿಗಳಿಗೆ. ಇದು ಮಾಡಿದಾಗ ಜನರಲಿ ನಮ್ಗೇನಾಗ್ತದೆ, ನಾವು ಏರ್ಬೇಸ್ ನಲ್ಲಿ ಇದ್ದಾಗ ನಮಗೆ ಕಮಾಂಡರೇ ದೇವರು. ಆದ್ರೆ ಕಮಾಂಡರಿನ ದೇವರು ಅಂದ್ರೆ ಈಗ ನರೇಂದ್ರ ಮೋದಿ, ಯಾಕಂದ್ರೆ ಎಲ್ಲಕ್ಕಿಂತ ಮೇನ್ ಅವರು ಯಾವಾಗ ಸ್ಪಷ್ಟ ಸಂದೇಶ 3 ಸೂತ್ರ ಅವ್ರು ಹೇಳಿದ್ದಾರೆ. 1ನೇ ಸೂತ್ರ, ನೀವು ಏನಾದ್ರೂ ಬಾಲ ಬಿಚ್ಚಿದ್ರೆ ಇನ್ನು ಮುಂದೆ ಟೆರರಿಸ್ಟ್ ಆಕ್ಟಿವಿಟೀಸ್ ಮಾಡಿದ್ರೆ ನಾವು ರಿಟಾಲಿಯೇಟ್ ನಮ್ಮ ಸಮಯದಲ್ಲಿ ಜಗದಲ್ಲಿ ನಾವು ಮಾಡ್ತೇವೆ. 2ನೇದ್ದು ನೋಡಿ, ಈಗ ಸ್ಲೋಲಿ ಗೊತ್ತಾಗ್ತಾ ಇದೆ ಯಾಕೆ ಸೀಸ್ಫೈರ್ ಮಾಡಿದ್ರಂತೆ. ಬಹುಶಃ ಐ ಡೋಂಟ್ ನೋ, ಬಹುಶಃ ನಂಗೆ ಅನಿಸ್ತಾ ಇದೆ, ನಿನ್ನೆಯೂ ಕೂಡ ಅವರು ರಿಪೀಟ್ ಮಾಡಿದ್ರು. ಇವತ್ತು ಅವರ ಭಾಷಣ ನಾನು 58 ನಿಮಿಷ ಕೇಳಿದಾಗ 3 times he has uttered आपके न्यूक्लियर वार की धमकी हम अभी मानेंगे नहीं. ದಟ್ ಮೀನ್ಸ್ ನ್ಯೂಕ್ಲಿಯರ್ ಬ್ಲಾಕ್ ಮೇಲ್ ನೀವೇನಾದ್ರೂ ಇನ್ ಮುಂದೆ ಮಾಡಿದ್ರೆ ನಿಮಗೆ ನಾವು ಹೆದರೋರಲ್ಲ. 3ನೇ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಅವ್ರು ಹೇಳಿದ್ರು. ಯಾಕೆ ಅವ್ರು ಹೇಳಿದ್ರು ಅಂತಂದ್ರೆ, ನಿಮ್ಮ ರಿಪಬ್ಲಿಕ್ ಟಿವಿ ವಿಜುವಲ್ಸೇ ತೋರಿಸಿತ್ತು. ಯಾವಾಗ ಟೆರರಿಸ್ಟ್ ನಾವು ಕೊಂದ್ವಿ, ಆ ಟೆರರಿಸ್ಟನ ಜನಾಜಾದಲ್ಲಿ ಅಂದ್ರೆ ಅದೇನು ಶವಯಾತ್ರೆಯಲ್ಲಿ ಆರ್ಮಿ ಆಫೀಸರ್ಸ್ ಪ್ಲಸ್ ಪೊಲೀಸ್ ಆಫೀಸರ್ಸ್ ಇದ್ರು. ಅದಕ್ಕೆ ಇನ್ನು ಮುಂದೆ ನಾವು ಪಾಕಿಸ್ತಾನವು
ಟೆರರಿಸ್ಟು ಮತ್ತೆ ಗವರ್ಮೆಂಟ್ ಡಿಫರೆನ್ಸ್ ನೋಡಲ್ಲ, ನೀವೆಲ್ಲ ಒಂದೇ ಅಂತ ತಿಳ್ಕೊಂಡಿದ್ರಿ. ಲಾಸ್ಟಿಗೆ ಹೋಗ್ತಾ ಹೋಗ್ತಾ ಅವರೊಂದು ಸಂದೇಶ ಇಡೀ ದೇಶಕ್ಕೆ ಕೊಟ್ಟರು. आदमपुर एयरबेसलिंदा आपको सतर्क रहना है, सन्नद्ध रहना है और किसी भी आपके अगले कार्याचरण में आपको बढ़ चढ़ के भाग लेना है. ಅಂದ್ರೆ ಒಂದು ಕಡೆ ಡೆಲ್ಲಿಯಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದ್ದಾವೆ, ಅವರು ಕೂಡ ವಿಡಿಯೋ ಕಾನ್ಫರೆನ್ಸ್ ಭಾಗವಹಿಸ್ತಾ ಇದ್ದಾವೆ, ನಿಮ್ಮ ಚಾನೆಲ್ ಕೂಡ ಅದನ್ನ ದೃಢಪಡಿಸ್ತಾ ಇದೆ. ಕುಚ್ ತೋ ಕುಚ್ ಹೋನೆ ವಾಲಾ ಹೈ ಅಂತ ನಂಗೆ ಅನಿಸ್ತದೆ. ಅಂದ್ರೆ ಇನ್ನು ಮುಗಿದಿಲ್ಲ, ಮುಗಿಯೋದು ಸಾಧ್ಯನೇ ಇಲ್ಲ. ಕದನ ವಿರಾಮ ಆಗಿದೆ, ಆದ್ರೆ ಯಾವ ಕ್ಷಣದಲ್ಲಿ ಏನಾದ್ರೂ ತಕ್ಕ ಉತ್ತರ ಕೊಡ್ಲಿಕ್ಕೆ ಭಾರತ ಕದನ ವಿರಾಮ ಆಗಿಲ್ಲ, ಕದನ ವಿರಾಮ ಆಗಿಲ್ಲ, ಕದನ ವಿರಾಮ ಆಗಿಲ್ಲ. ಕದನ ವಿರಾಮಕ್ಕೆ ಪಾಸ್ ಕೊಡಲಾಗಿತ್ತು. 2 ದಿವಸ ನರೇಂದ್ರ ಮೋದಿ ಅವರು ರಾಷ್ಟ್ರಕ್ಕೆ ಉದ್ದೇಶಿಸಿ ಮಾತಾಡಿದ್ದಾರೆ. ಇನ್ನು ಮತ್ತೆ ರಾತ್ರಿ ಇವರು ಏನಾದ್ರೂ ನಿನ್ನೆ ತರ ಚಟುವಟಿಕೆ ಮಾಡಿದ್ರೆ ನೋಡಿ, ನಿನ್ನೆ ರಾತ್ರಿ ಬೇರೆ ಚಾನೆಲ್ದವರು ಏನೂ ತೋರಿಸಿದಿಲ್ಲ, ಆದ್ರೆ ರಾತ್ರಿ ನಂಗೆ ರಿಪಬ್ಲಿಕ್ ಚಾನೆಲ್ ನೋಡಿದಾಗ ನೀವು 10 ಗಂಟೆ ನಂತರ ಕೂಡ ಡ್ರೋನ್ ಅಟ್ಯಾಕ್ ಆಗಿತ್ತಲ್ಲ, ಅದನ್ನ ನೀವು ತೋರಿಸಿದ್ರಿ. ಹಂಗೆ ಇಂಗ್ಲಿಷು ಮತ್ತೆ ಹಿಂದಿ ರಿಪಬ್ಲಿಕ್ ತೋರಿಸಿದೆ. ಹಂಗೆ ನಿಮ್ಮಂತ ಚಾನೆಲ್ಗಳು ನಮ್ಮ ದೇಶದ ಪೂರ್ವ ಸೈನಿಕರಿಗೆ ಕರೆಸಿ ನಮ್ಮ ದೇಶದ ಒಂದು ಒಗ್ಗಟ್ಟನ್ನ ಪ್ರದರ್ಶಿಸಲಿಕ್ಕೆ, ನಾವು ಬೂಸ್ಟ್ ಮಾಡಲಿಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಅದರಂತೆಯೇ ಅನೇಕ ದೇಶಭಕ್ತರು ದೇಶದಲ್ಲಿ ಇದ್ದಾರೆ. ಆದ್ರೆ ನಮ್ಮ ದೇಶದ ನೀವು ಮಾತಾಡಬೇಡ ಅಂತಂದ್ರಿ, ಆದ್ರೆ ನಮ್ಮ ದೇಶದಲ್ಲಿ ಕೆಲವೊಂದು ಹಿತಶತ್ರುಗಳು ಈ ಮೊರಲ್ ಅನ್ನ ಕುಗ್ಗಿಸ್ಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಸಂದೇಶ ಇವತ್ತು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ. ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತದೆ, ಬಹುಶಃ ಅದ್ರ ಕಡೆ ಗಮನ ಕೊಡಬಹುದು ಅನ್ಸುತ್ತೆ. ಭಯೋತ್ಪಾದನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಯೋತ್ಪಾದನೆ ವಿರುದ್ಧ ಭಾರತ 3 ಸೂತ್ರಗಳನ್ನ ಈಗಷ್ಟೇ ಹೇಳ್ತಾ ಇದ್ರು ಮೋಹನ್ ಸರ್. 3 ಸೂತ್ರಗಳನ್ನ ಪ್ರಮುಖವಾಗಿ ಭಾರತದ ಸರ್ಕಾರ ಕೈಗೊಂಡಿರೋದು. ಇನ್ನು ಒಂದೇ ಒಂದು ಬಾರಿ ಭಾರತದ ವಿರುದ್ಧವಾಗಿ ಈ ರೀತಿಯ ದುಷ್ಟ ಪ್ರಯತ್ನಗಳಾದ್ರೆ ನಮ್ಮದೇ ಆದ ರೀತಿ, ನಮ್ಮದೇ ಆದ ಷರತ್ತು, ನಮ್ಮದೇ ಸಮಯ, ನಮಗೆ ಅನುಕೂಲವಾಗುವ ಜಾಗದಲ್ಲಿ ನಿಂತು ನಾವು ಹೊಡೆತೇವೆ. ಅಲ್ಲಿಗೆ ಯಾವುದೇ ಅಂತಾರಾಷ್ಟ್ರೀಯ ನಿಯಮಗಳು ಅಡ್ಡ ಬರೋ ಹಾಗಿಲ್ಲ, ಯಾವುದೇ 3ನೇ ರಾಷ್ಟ್ರ ಕೂಡ ಇದನ್ನ ಪ್ರಶ್ನೆ ಮಾಡುವ ಹಾಗಿಲ್ಲ. ಇಲ್ಲಿ ಯಾಕೆ ಹೊಡೆದ್ರಿ, ಅಲ್ಲಿ ಯಾಕೆ ಹೊಡೆದ್ರಿ, ಹೀಗ್ಯಾಕೆ ಅಟ್ಯಾಕ್ ಮಾಡಿದ್ರಿ, ಈ ಅಸ್ತ್ರ ಯಾಕೆ ಬಳಸಿದ್ರಿ, ಹಿಂಗ್ಯಾಕೆ ಮಾಡಿದ್ರಿ, ಹೊಡೆದಿದ್ದು ಉಗ್ರವಾದಿಗಳು, ಪಾಕಿಸ್ತಾನದ ಸೇನೆ ಮೇಲೆ ಯಾಕೆ ಅಟ್ಯಾಕ್ ಮಾಡಿದ್ರಿ, ನೋ ಚಾನ್ಸ್. ಇನ್ನೊಂದೇ ಒಂದು ಅಟ್ಯಾಕ್ ಭಾರತದ ವಿರುದ್ಧ ಆದ್ರೂ ಕೂಡ ನಮ್ಮದೇ ರೀತಿಯಲ್ಲಿ ನಾವು ಅದಕ್ಕೆ ಉತ್ತರವನ್ನ ಕೊಡ್ತೀವಿ ಅನ್ನೋ ಮೊದಲ ಸಂದೇಶ ಅಥವಾ ಮೊದಲ ಸೂತ್ರ. 2ನೇಯದು ಅಣ್ವಸ್ತ್ರ ಇದೇ ಪ್ರಯೋಗ ಮಾಡ್ತೀವಿ ಅಂತ ಹೇಳಿ ಇಷ್ಟು ದಿನ ಬೆದರಿಕೆ ಹಾಕ್ತಾ ಇದ್ದ, ಬೆದರಿಕೆ ಅಲ್ಲ ಅದು, ಗೊಡ್ಡು ಬೆದರಿಕೆಯ ಪ್ರಯತ್ನ ಮಾಡ್ತಾ ಇದ್ದ ಪಾಕಿಸ್ತಾನ. ಆದ್ರೆ ಇನ್ನು ಮುಂದೆ ನಾವು ಅಂಥ ಗೊಡ್ಡು ಬೆದರಿಕೆಗೂ ಕೂಡ ಜಗ್ಗೋದಿಲ್ಲ ಅನ್ನೋದನ್ನ ಈಗ ಆಲ್ರೆಡಿ 3 ದಿನದ ಸೇನಾ ಕಾರ್ಯಾಚರಣೆಯಲ್ಲಿ ತೋರಿಸಿದ್ದೇವೆ. ಇನ್ನು ಮುಂದೂ ಧಮಕಿ ಹಾಕ್ಲಿಕ್ಕೆ ಬಂದ್ರೆ ಇದಕ್ಕಿಂತ ಘನಘೋರವಾದ ರೀತಿಯಲ್ಲಿ ಅಣ್ವಸ್ತ್ರದ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ನಾವು ಉತ್ತರ ಕೊಡ್ತೇವೆ ಅನ್ನೋ